ಉಡುಪಿ ಜಿಲ್ಲೆಯಲ್ಲೂ ಕೂಡ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ಅಲ್ಲೂ ಜೀವ ಜಲಕ್ಕೆ ಹಾಹಾಕಾರ ಸೃಷ್ಟಿಯಾಗಿದೆ. ಕುಡಿಯೋ ನೀರಿಗಾಗಿ 75 ಮನೆಗಳು ಪರದಾಡ್ತಿವೆ. ಬೈಂದೂರು ತಾಲೂಕಿನ ಅತ್ತಿಕೋಣೆಯಲ್ಲಿ ಸಮಸ್ಯೆ ಉಂಟಾಗಿದೆ. ಸೌಪರ್ಣಿಕಾ ನದಿ ದಾಟಿ ನೀರು ತರ್ತಾ ಇದ್ದಾರೆ ಜನ. ಒಂದು ಕೊಡ ನೀರು ತರೋದಕ್ಕೆ ದೋಣಿಯನ್ನೇ ಅವಲಂಬಿಸಿದ್ದಾರೆ. ಟ್ಯಾಂಕ್ ನಿರ್ಮಾಣ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಗಮನಿಸ್ತಾ ಇದ್ದೀರಿ, ಇದೇ ದೋಣಿಯಲ್ಲಿ ಹೋಗಬೇಕು, ನೀರು ತರಬೇಕು. ಇದೊಂದು ದೋಣಿಯನ್ನು ಅವಲಂಬಿಸಿಕೊಂಡು ಜನ ಜೀವನವನ್ನು ನಡೆಸುವಂತಾಗಿದೆ. ಉಡುಪಿಯ ಅತ್ತಿಕೋಣೆಯ ಜನರ ಪರದಾಟ ಇದು ನೀರಿಗೋಸ್ಕರ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಕರಾವಳಿಯ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ಇದರಿಂದ ನೀರಿನ ಸಮಸ್ಯೆ ಸಾಕಷ್ಟು ಆಗ್ತಾ ಇರುವಂಥದ್ದು. ಈಗ ನಾವಿರುವಂಥದ್ದು ಬೈಂದೂರು ತಾಲೂಕಿನ ನಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಡವು ಗ್ರಾಮದ ಅತ್ತಿಕೋಣೆ ಅನ್ನೋ ಪ್ರದೇಶದಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ಬೋದು. ಇಲ್ಲಿ ಸಾಕಷ್ಟು ಇಲ್ಲಿಯ ನಿವಾಸಿಗಳು ನಿಂತಿರುವಂಥದ್ದು. ಯಾಕಂತ ಹೇಳಿದರೆ ನೀರನ್ನು ತರಬೇಕಾದ್ರೆ ಒಂದು ಹೊಳೆಯನ್ನು ದಾಟಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಯಾಕಂದರೆ ಕಳೆದ ಸಾಕಷ್ಟು ವರ್ಷಗಳಿಂದ, ಅಂದರೆ ಸುಮಾರು 20 ವರ್ಷಗಳಿಂದಲೂ ಕೂಡ ಇದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಜನಪ್ರತಿನಿಧಿಗಳಾಗಿರ್ಬೋದು, ಇಲ್ಲಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಆಗಿರ್ಬೋದು, ಯಾರು ಕೂಡ ಇಲ್ಲಿಗೆ ಒಂದು ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಟ್ಯಾಂಕ್ ಅಥವಾ ಬಾವಿಯನ್ನು ನಿರ್ಮಿಸುವ ಕೆಲಸವನ್ನು ಇಲ್ಲಿವರೆಗೆ ಮಾಡದಿರೋದ್ರಿಂದ ಪ್ರತಿ ವರ್ಷ ಈ ರೀತಿಯಾಗಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳಿನಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇರುವಂಥದ್ದು. ದೋಣಿಯ ಮೂಲಕ ಹೋಗಿ ನೀರು ತರಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಯಾಕಂದರೆ ಸುಮಾರು 75ಕ್ಕೂ ಅಧಿಕ ಮನೆಗಳು ಈ ಒಂದು ಪ್ರದೇಶದ ಅತ್ತಿಕೋಣೆ ಎನ್ನುವ ಪ್ರದೇಶದಲ್ಲಿರುವಂಥದ್ದು. ಪ್ರತಿನಿತ್ಯ ಇದೇ ರೀತಿಯ ಸಮಸ್ಯೆ ಇರುವಂಥದ್ದು. ಯಾಕಂದರೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಮತ್ತು ಕರಾವಳಿ ಜಿಲ್ಲೆಯಲ್ಲಿ ಸುಡು ಬಿಸಿಲಿನ ಧಗೆ ಏನಿದೆ ಮತ್ತು ನೀರಿನ ಸಮಸ್ಯೆ ಏನಿದೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವುದರಿಂದ ಈ ರೀತಿಯ ಸಮಸ್ಯೆ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಮಹಿಳೆಯರು ಪ್ರತಿದಿನ ಬೆಳಿಗ್ಗೆ ದೋಣಿಯಲ್ಲಿ ಹೋಗಿ ನೀರನ್ನು ತರಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅಧಿಕಾರಿಗಳಿಗಾಗಿರ್ಬೋದು, ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯ ಒಂದು ಜನಪ್ರತಿನಿಧಿಗಳಿಗೆ ಆಗಿರ್ಬೋದು ಸಾಕಷ್ಟು ಬಾರಿ ಮನವಿ ಮಾಡಿದ್ರು. ಯಾವುದೇ ಒಂದು ಸ್ಪಂದನೆ ದೊರಕ್ತಿಲ್ಲ ಅಂತಲೇ ಹೇಳ್ಬೋದು. ಯಾವ ರೀತಿಯ ಸಮಸ್ಯೆ ಆಗ್ತಿರುವಂಥದ್ದು ಅಂತ ಬೇರೆ ಬೇರೆ ಯೋಜನೆಗಳೆಲ್ಲ ಕಾರ್ಯರೂಪಕ್ಕೆ ಬಂದು, ಬಟ್ ಅದು ನಮಗೆ ಸಮರ್ಪಕವಾಗಿ ಆಗ್ತಾ ಇಲ್ಲ. ಮೊದಲನೇದಾಗಿ ಬಾವಿಯನ್ನು ಕ್ಲೀನ್ ಮಾಡಿ ನೀರನ್ನು ಪೂರೈಸ್ತಾ ಇದ್ದರು. ಆ ನಂತರ ನಮಗೆ ನೀರು ಸಾಕಾಗಲ್ಲ ಅಂತ ಬಂದವಾಗ ಬಂಟ್ವಾಡಿಯಲ್ಲಿ ಡ್ಯಾಮ್ ಕಟ್ಟಿದರು, ಸಿಹಿ ನೀರಿನ ಡ್ಯಾಮ್ ಅಂತ ಕಟ್ಟಿದರು. ಅದರಲ್ಲಿ ನೀರು ಸಮರ್ಪಕವಾಗಿ ಎಲ್ಲರಿಗೂ ಪೂರೈಸುವಂತಹ ಒಂದು ಕಾರ್ಯಯೋಜನೆ ಅದು. ಆದರೆ ಅಲ್ಲಿ ಅಸಮರ್ಪಕ ನಿರ್ವಹಣೆಯಿಂದ ಏನಾಗ್ತಾ ಇದೆ, ಡ್ಯಾಮ್ ಕಟ್ತಾರೆ, ನೀರು ತುಂಬುತ್ತೆ, ಬಟ್ ಆದಮೇಲೆ ಉಪ್ಪು ನೀರು ಒಳಗಡೆ ಬಂದುಬಿಡುತ್ತೆ. ಸೊ ಆವಾಗ ಅದರದ್ದು ಉದ್ದೇಶ ಅನ್ನೋದು ಸಂಪೂರ್ಣವಾಗಿ ಫೇಲ್ ಆದಾಗೆ ಅದು. ಆಮೇಲೆ ಈ ಹೊಳೆ ನೀರನ್ನೇ ಫಿಲ್ಟರ್ ಮಾಡಿ ಅದನ್ನು ಮನೆ ಮನೆಗೆ ಪೂರೈಸುವಂತಹ ಯೋಜನೆ ಅಂತ ತೊಗೊಂಬಂದರು. ಸೊ ಇಲ್ಲಿ ಹಣವನ್ನು ಬೇಯಿಸ್ತಾ ಇದ್ದಾರೆ, ಬಟ್ ಅದರಲ್ಲಿ ಎಲ್ಲರಿಗೂ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತಾ ಇದೆಯಾ ಕೇಳಿದರೆ ಇಲ್ಲ. ಪ್ರತಿ ವರ್ಷ ಜನವರಿಯಿಂದ ಜೂನ್ ತನಕ ಆಗುವಂಥ ಪ್ರಾಬ್ಲಮ್ ಇದೇನೆ. ಕಾರ್ಯಕ್ಕೆ ಇದು ಹಣ ಬಿಡುಗಡೆ ಆಗುತ್ತೆ, ಅಲ್ಲಿ ಆ ಕಾರ್ಯವನ್ನು ಮಾಡ್ತಾರೆ, ಬಟ್ ಜನರಿಗೆ ನೀರಿಲ್ಲ. ಮೇಡಮ್, ಯಾವ ರೀತಿಯ ಸಮಸ್ಯೆ ಆಗ್ತಿದೆ ಅಂತ ಹೇಳಿ? ಜನವರಿಯಿಂದ ಶುರು ಮಾಡಿದರೆ ಏಪ್ರಿಲ್ವರೆಗೂ ನೀರು ಇರೋದಿಲ್ಲ. ನೀರು ಇರೋದಿಲ್ಲ. ನಮಗೆ ಮೇನ್ ನೀರು ಬೇಕು. ನಾವು ಓಟ್ ಹಾಕ್ತೇವೆ, ಓಟ್ ಹಾಕಿ ಬರುವಾಗ ಹೇಳ್ತಾರೆ ನಮಗೆ ಅದು ಕೊಡ್ತೇವೆ, ಇದು ಕೊಡ್ತೇವೆ, ನೀರಿನ ಸೌಲಭ್ಯ ಕೊಡ್ತೇವೆ ಅಂತ ಹೇಳ್ತಾರೆ. ಆದರೆ ಏನು ಮಾಡೋದಿಲ್ಲ. ಹೌದು, ನಾವು ಎಷ್ಟು ಸಲ ಮಾಡಿದ್ದೆ. ನಾವೀಗ ಬಂದು ಈಗ 30 ವರ್ಷ ಆಗ್ತದೆ ಈ ಊರಿಗೆ ಬಂದು. ಆ ಟೈಮಿಂದ ಈ ಟೈಮ್ವರೆಗೂ ನೀರಿಲ್ಲ. ಇದೇ ಸಮಸ್ಯೆ. ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಇಲ್ಲಿಯ ಜನರ ಸಮಸ್ಯೆಯನ್ನು ಸರಿದೂಗಿಸಬೇಕೆಂಬುದು ಕೂಡ ನಮ್ಮ ಆಶೆ ಆಗಿರುವಂಥದ್ದು. ಕ್ಯಾಮ್ರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.